Good morning, church. Greetings to you all in the mighty name of Jesus. We are so glad that you can join us online. Thank you for tuning to our online service. I believe this morning time as we worship God, as we hear God's word, we all will be blessed at this time. So shall we begin our service as we pray this morning? ಶುಭ ಮುಂಜಾನೆ ಸಭೆ, ಯೇಸು ಕ್ರಿಸ್ತನ ಬಲವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ನಾವು ಬಹಳ ಸಂತೋಷವಾಗಿದ್ದೇವೆ ಆನ್ಲೈನ್ ಸಭೆಗಾಗಿ ನೀವು ನಮ್ಮನ್ನು ಸೇರಿಕೊಂಡಿದ್ದಕ್ಕಾಗಿ. ನಾನು ನಂಬುತ್ತೇನೆ ಈ ಬೆಳಗಿನ ಸಮಯದಲ್ಲಿ ನಾವು ದೇವರನ್ನು ಆರಾಧಿಸುವಾಗ, ಆ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ನಾವು ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿ ನಾವು ಸಭೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. Gracious, loving Father, we are so thankful to you that we can begin a new day, a new week in your presence, God. Thank you for the online service. Thank you for everyone who is going to watch us today. And we pray more than anything that the name of Jesus be lifted up. And let the word of God that is proclaimed, Father, will touch the hearts and lives of people. We thank you for your protection. Thank you for your favor. Thank you for your goodness. And thank you that you are with us all the time, God. We are so grateful to you that you are Emmanuel, God who is with us. And Lord, we pray and commit every part of our service today. Bless the time of worship, the time of your word, God. Remove every distractions, God. Help us to focus on you, to worship you, and to receive what you have for us. We thank you for this time. In Jesus' mighty name we pray, Lord. Amen. ನಾವು ಪ್ರಾರ್ಥನೆ ಮಾಡಿ ನಾವು ಸಭೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಕೃಪೆಗಳ ಪ್ರೀತಿಯ ತಂದೆ, ನಾವು ಹೃದಯತೆ ಉಳ್ಳವರಾಗಿದ್ದೇವೆ. ನಿನ್ನ ಪ್ರಸನ್ನತೆಯಲ್ಲಿ ಹೊಸ ದಿನವನ್ನು, ಹೊಸ ವಾರವನ್ನು ಪ್ರಾರಂಭಿಸಿದ್ದೇವೆ. ಆನ್ಲೈನ್ ಸಭೆಗಾಗಿ ವಂದನೆ ಸ್ವಾಮಿ. ಯಾರ್ಯಾರು ಈ ದಿನವನ್ನು ನಮ್ಮನ್ನು ನೋಡಲಿಕ್ಕಿದ್ದಾರೋ ಅದಕ್ಕಾಗಿ ವಂದನೆ. ನಾವು ಪ್ರಾರ್ಥಿಸುತ್ತೇವೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಯೇಸು ಕ್ರಿಸ್ತ ನಾವು ಮೇಲಕ್ಕೆತ್ತಲ್ಪಡಲಿ ಎಂಬುದಾಗಿ ಮತ್ತು ದೇವರ ವಾಕ್ಯವು ಘೋಷಿಸಲ್ಪಡಲಿ. ತಂದೆ ಆದ ದೇವರೇ, ಜನರ ಹೃದಯಗಳ ಜೀವಿತಗಳನ್ನು ಮುಟ್ಟು ಸ್ವಾಮಿ. ನಿನ್ನ ಸಂರಕ್ಷಣೆ, ನಿನ್ನ ದಯೆಗಾಗಿ ವಂದನೆ ಸಲ್ಲಿಸುತ್ತೇವೆ. ನಿನ್ನ ಒಳ್ಳೆತನಕ್ಕಾಗಿ ವಂದನೆ ಸ್ವಾಮಿ. ನೀನು ನಮ್ಮೊಟ್ಟಿಗೆ ಯಾವಾಗಿರುವಂತ ದೇವರಾಗಿದ್ದಿ ಸ್ವಾಮಿ. ನಿನಗೆ ವಂದನೆ ಸಲ್ಲಿಸುತ್ತೇವೆ. ನೀನು ಇಮ್ಯಾನ್ಯುಯಲ್ ದೇವರಾಗಿದ್ದಿ ಸ್ವಾಮಿ. ಇವಾಗ ಯಾವಾಗಲೂ ಸ್ವಾಮಿ ನಮ್ಮೊಟ್ಟಿಗೆ ಇರುವಾತನು ನೀನಾಗಿದ್ದಿ ಸ್ವಾಮಿ. ಅದಕ್ಕಾಗಿ ವಂದನೆ ಸ್ವಾಮಿ ಕರ್ತನೆ. ಈ ದಿನ ಸ್ವಾಮಿ ಪ್ರಾರ್ಥನೆ ಮಾಡಿ ನಮ್ಮ ಸಭೆಯ ಪ್ರತಿಯೊಂದು ಭಾಗವನ್ನು ನಿನ್ನ ಕರಗಳಲ್ಲಿ ನಾವು ಸಮರ್ಪಿಸುತ್ತೇವೆ ಸ್ವಾಮಿ. ಆರಾಧನೆ ಸಮಯವನ್ನು ಸ್ವಾಮಿ ಆಶೀರ್ವದಿಸು ಕರ್ತನೆ. ವಾಕ್ಯದ ಸಮಯವನ್ನು ಕೂಡ ಆಶೀರ್ವಾದ ಮಾಡು. ಎಲ್ಲ ಗಲಿಬಿಲಿಗಳನ್ನು ತೆಗೆದು ಹಾಕು ಸ್ವಾಮಿ ಕರ್ತನೆ. ಎಲ್ಲರೂ ಸ್ವಾಮಿ ನಮ್ಮ ಮೇಲೆ ಗಮನವಿಡುವಂತೆ, ಆರಾಧನೆ ಮಾಡುವಂತೆ ಸ್ವಾಮಿ ನಮಗೆ ಸಹಾಯವನ್ನು ಮಾಡು ಕರ್ತನೆ. ನಮಗಾಗಿ ಏನಿಟ್ಟಿದ್ದೀಯೋ ಸ್ವಾಮಿ ಅದನ್ನು ಸ್ವೀಕರಿಸಿಕೊಳ್ಳುವಂತೆ ನಮಗೆ ಸಹಾಯವನ್ನು ಮಾಡು ಕರ್ತನೆ. ಈ ಸಮಯಕ್ಕಾಗಿ ನಿನಗೆ ವಂದನೆ ಸಲ್ಲಿಸುತ್ತೇವೆ. ಯೇಸುವಿನ ಬಲವಾದ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಆಮೆನ್. Church, we are so glad today that we have Sister Swati who will minister to us in song and then will pray also. And I am thankful even for Brother Pratap, our dear friend, who will also minister through songs. And I believe as we hear these songs, which are a blessing, and God has anointed these dear people to sing to Him, to worship Him, to draw many to the presence of God. So as we hear them, let's be blessed this morning time. ಸಹೋದರಿ ಸ್ವಾತಿ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ನಮ್ಮನ್ನು ಹಾಡಿನಲ್ಲಿ ನಡೆಸಲಿಕ್ಕಿದ್ದಾರೆ.
ಸಹೋದರ ಪ್ರತಾಪ್ ಅವರಿಗೋಸ್ಕರ ನಾವು ವಂದನೆ ಸಲ್ಲಿಸ್ತೇವೆ. ಅವರು ಕೂಡ ನಮ್ಮ ಹಾಡಿನಲ್ಲಿ ನಮಗೆ ಸೇವೆ ಸಲ್ಲಿಸಲಿಕ್ಕಿದ್ದಾರೆ. ಈ ಹಾಡನ್ನು ಕೇಳಿಸಿಕೊಳ್ಳುವಾಗ ಇದು ನಮಗೆ ಆಶೀರ್ವಾದಕರವಾಗಿದೆ. ದೇವರು ತಾನೇ ಜನರನ್ನು ಅಭಿಷೇಕಿಸಿದ್ದಾನೆ. ಆತನಿಗೋಸ್ಕರ ಹಾಡುಗಳನ್ನು ಹಾಡುವುದಕ್ಕಾಗಿ, ಆತನಿಗೆ ಆರಾಧಿಸುವುದಕ್ಕಾಗಿ, ಆತನ ಬಳಿಗೆ ಅನೇಕ ಜನರನ್ನು ಸೆಳೆದುಕೊಳ್ಳುವುದಕ್ಕಾಗಿ ದೇವರನ್ನು ಆಶೀರ್ವದಿಸಿದ್ದಾನೆ. ಈ ಬೆಳಗಿನ ಸಮಯದಲ್ಲಿ ನಾವು ಈ ಹಾಡುಗಳನ್ನು ಕೇಳಿಸಿಕೊಂಡು ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. Greetings to you all in the matchless name of our Lord and Savior Jesus Christ. I thank Pastor Benny and his team for giving me this opportunity to be a part of this worship Sunday today. I am here to tell you something about my song Terabin, which has been recently released on YouTube. Terabin is nothing but a love song to Jesus. I remember singing this song so often as a little girl. But of late, when I started singing this song, I chose to become sensitive towards the voice of the Holy Spirit. When I started looking into my life, I realized that there was a kind of emptiness, a vacuum which was in my heart since childhood, and no relation and no friendship could fulfill or could satisfy me to the core of my heart. There was this never-ending hunt. Man is being created in God's own image, and there is this never-ending desire in man's heart to be loved and to be cared for. I realized I went through the same, and there was always something in my heart which left me lonely, which left me with a peculiar kind of emptiness in my heart, which I could not explain to anybody. When we look around in the world today, people who are so wealthy, they're doing so well in life, but end of the day they are lonely. That's my testimony. I'm blessed with a beautiful family and friends. I'm not talking against the family, relatives and friends, but yes, I'm talking about the little altars we all make in our lives, which take us away from our Savior. Maybe it was time for me to look at my priority list, and I did the same. When I looked into my life again, I thought that I knew God as He is, but to my surprise, I didn't know God is the real image of the Father. I didn't know the Father's heart. But as I started singing the song, which said, जीना कहाँ तेरे बिन होगा मेरे लिए मुमकिन, जब मैंने अपनी ज़िंदगी में देखा तो मैंने रियलाइज़ किया कि किसी रिश्ते ने या किसी फ्रेंडशिप ने मुझे कभी भी सेटिस्फाइड नहीं किया. अगर आपको और मुझे कोई सेटिस्फाई कर सकता है तो वो है आपके और मेरे हृदय को बनाने वाला परमेश्वर. मैं परमेश्वर का धन्यवाद करती हूँ इस गीत के लिए जिसने मुझे बहुत आशीषित किया. गीत का लिखने वाला कहता है कि हमारा बीता कल, हमारा आज और हमारा आने वाला कल सब कुछ उस परमेश्वर के हाथ में है. चाहे हम कितने भी दूर परमेश्वर से भागने की कोशिश करें, चाहे हम आसमानों तक चले जाएं या समुद्र की गहराई तक चले जाएं, कुछ भी आपको और मुझे परमेश्वर की नज़रों से छुपा नहीं सकता. मैंने जब इस गीत को एक प्रार्थना के रूप में और एक आराधना के रूप में गाया, इस गाने ने मुझे बहुत आशीष दी. आइए जब हम आज इस गीत को सुने, चाहे आपने, हो सकता है आपने गाना कई दफ़े गाया हो या सुना हो, बट आज जब हम इस गाने को एक प्रार्थना के रूप में गाएंगे तो आइए अपने दिलों को एक बार फिर से खोलें अपने सृष्टिकर्ता के लिए और उससे कहें, प्रभु आप इस दिल में आए और इस दिल में हमेशा के लिए राज करें. आइए हम अपनी स्वेच्छा से, अपनी फ्री विल एक बार फिर से परमेश्वर के चरणों पर लाके रखें.
मैं धन्यवाद करती हूँ परमेश्वर का कि उसने मुझे ये मौका दिया कि मैं इस गीत को गा सकी और ये गीत हज़ारों लोगों के घरों तक पहुँचा। मैं विश्वास करती हूँ कि ये गीत पर्सनली कई लोगों की ज़िंदगियों में काम करेगा जैसे इसने मेरी ज़िंदगी में किया है। आने वाले दिनों में, आने वाले हफ्तों और महीनों में हम और गीतों को साथ में गाएंगे और सीखेंगे। मैं धन्यवाद करती हूँ एक बार फिर से हार्वेस्ट फैमिली का जिसने मुझे ये मौका दिया कि मैं यहाँ आ सकूँ और आपके साथ अपने इस गाने से रिलेटेड छोटी सी गवाही आपको बता सकूँ। प्रभु आप सबको आशीष दे। गॉड ब्लेस यू ऑल।
అతిశయుడా మహోన్నతుడా నా ప్రియుడా సుందరుడా అతిశయుడా మహోన్నతుడా నా ప్రియుడా 10,000లలో నీవు అతి సుందరుడవు నా ప్రాణ ప్రియుడవు నీవే శారోను పుష్పమా లోయలోని పద్మమా నిన్ను నేను కనుగొంటినే 10,000లలో నీవు అతి సుందరుడవు నా ప్రాణ ప్రియుడవు నీవే శారోను పుష్పమా లోయలోని పద్మమా నిన్ను నేను కనుగొంటినే సుందరుడా అతిశయుడా మహోన్నతుడా నా ప్రియుడా సుందరుడా అతిశయుడా మహోన్నతుడా నా ప్రియుడా నిన్ను చూడాలని నీ ప్రేమలో ఉండాలని నేనాశించుచున్నాను 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 సుందరుడా అతిశయుడా మహోన్నతుడా నా ప్రియుడా సుందరుడా అతిశయుడా మహోన్నతుడా నా ప్రియుడా యేసయ్యా నా యేసయ్యా నీ వంటి వారెవ్వరు యేసయ్యా నా యేసయ్యా నీలాగా లేరెవ్వరు యేసయ్యా నా యేసయ్యా నీ వంటి వారెవ్వరు యేసయ్యా నా యేసయ్యా నీలాగా లేరెవ్వరు సుందరుడా అతిశయుడా మహోన్నతుడా నా ప్రియుడా సుందరుడా అతిశయుడా మహోన్నతుడా నా ప్రియుడా Hello everyone, I'm Pratap Darshi.
I wrote this song like I think 7 years ago when I remember I was preparing myself for next Sunday service, and on Saturday night I was sitting with my guitar and I was singing songs, and I can hear God speaking to me. There's one word saying that, Pratap, what will happen if my presence won't show up in your worship? And I was sitting there and realized, God, even though we have a best sound system, we have a best instruments in the world, we have a best voice, we can sing, we have everything, but if His presence don't show up, we are nothing. And I realized that we can't manipulate His presence. His presence is real and tangible. And I realized that God, without you, my job is a full-time worship leader. I speak on worship, I do worship, I write songs, and it's all about worship. And realize I'm not a doctor, not an engineer or anything. And I realized that without His presence, I am nothing. I'm just like useless. People respect me, love me, and add me on Facebook even because I'm a worship leader, because I'm nothing without His presence. And I realized that my identity is because of His presence. And I was on my knees crying out. And this was my prayer actually, saying that, God, Neenu illade nanenu madalarenu. Neenu illade nanu yenu illa. We are nothing without His presence. And His presence is so real, and all we need is presence. And I realized that, God, so many years I took your presence so casually. I took your presence so cheaply. God, your presence is so precious. I realized that He is good and faithful. He don't come because how good we are, how talented we are. He come because He wants to show His presence to His people. And that's how I wrote my song. And I believe that He's going to bless you all. God bless you all. ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಮೇನದಂತೆ
ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನನಗೆ ಬೇಕಯ್ಯ. ಓ ಎಂದೆಂದಿಗೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಯಾವಾಗಲೂ ನನಗೆ ಬೇಕಯ್ಯ. ಓ ಎಂದೆಂದಿಗೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ. Friends, I believe you have been blessed with the ministry of our dear one, Sister Swati and Brother Pratap. Now we are coming to the important time, that is to hear God's word. We have Brother Glenn who shared last week, and he's going to continue that session this morning also. So let's open our hearts and let's pray, because the Bible says the entrance of God's word will bring light to our lives. So as we hear the word, let's be blessed as Brother Glenn will share and Sister Melanie will translate for us. ಸ್ವಾತಿ ಮತ್ತು ಸಹೋದರ ಪ್ರತಾಪ್ ಅವರ ಸೇವೆಯ ಮೂಲಕ ಆಶೀರ್ವದಿಸಲ್ಪಟ್ಟಿದ್ದರೆಂಬುದಾಗಿ ನಾವು ನಂಬುತ್ತೇವೆ. ಈಗ ನಾವು ಪ್ರಾಮುಖ್ಯವಾದ ಸಮಯಕ್ಕೆ ನಾವು ಬಂದಿದ್ದೇವೆ. ಈಗ ನಾವು ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಳ್ಳೋಣ. ಸಹೋದರ ಗ್ಲೆನ್ ಅವರು ವಾಕ್ಯವನ್ನು ಹಂಚಲಿಕ್ಕಿದ್ದಾರೆ. ಕಳೆದ ವಾರ ಹಂಚಿದ ಅದೇ ಒಂದು ಸೆಷನ್ ಮೂಲಕ ಅವರು ಮುಂದೆ ಹೇಳಲಿಕ್ಕಿದ್ದಾರೆ. ಈ ಒಂದು ಬೆಳಗಿನ ಸಮಯದಲ್ಲಿ ಅವರು ಹಂಚಲಿಕ್ಕಿರುವಾಗ ನಾವು ಹೃದಯಗಳನ್ನು ತೆರೆದುಳ್ಳವರಾಗಿರೋಣ. ನಾವು ಪ್ರಾರ್ಥಿಸೋಣ. ಯಾಕೆಂದರೆ ಸತ್ಯವೇದ ಹೇಳುತ್ತದೆ, ದೇವರ ವಾಕ್ಯ ಒಳಗಡೆ ಪ್ರವೇಶಿಸುವಾಗ ಅದು ನಮಗೆ ಜೀವ ತೆಗೆದುಕೊಂಡು ಬರುತ್ತದೆ ಎಂಬುದಾಗಿ. ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಅದೇ ರೀತಿಯಾಗಿ ಸಹೋದರಿ ಮಿಲಾಗಿನವರು ಭಾಷಾಂತರ ಮಾಡಲಿಕ್ಕಿದ್ದಾರೆ. ಈ ವಾಕ್ಯವನ್ನು ಹಂಚಿಕೊಳ್ಳುವಾಗ ನಾವು ಆಶೀರ್ವಾದ ಹೊಂದಿಕೊಳ್ಳೋಣ. I will not neglect my family. ನಾನು ನನ್ನ ಕುಟುಂಬ ನಿರ್ಲಕ್ಷಿಸುವುದಿಲ್ಲ. But God, ಆದರೆ ದೇವರೇ, I'll hold them close. ಹತ್ತಿರವಾಗಿ ಅವರನ್ನು I ಹಿಡಿದುಕೊಳ್ಳುತ್ತೇನೆ. will teach them your holy word. ಅವರ ಪವಿತ್ರವಾದ ವಾಕ್ಯ ಅವರಿಗೆ ನಾನು ಕಲಿಸುತ್ತೇನೆ. I will teach them how to live a life that is pleasing to you. ನಿನಗೆ ಮೆಚ್ಚುಗೆಯಾದ ಜೀವಿತ ಹೇಗೆ ಜೀವಿಸಬೇಕೆಂಬುದಾಗಿ ಕಲಿಸುತ್ತೇನೆ. I will take very good care of them, Lord. ಅವರಿಗೆ ಹೆಚ್ಚಾದ ಒಳ್ಳೆ ಕಾಳಜಿಯ ಮೂಲಕ ನಾನು ನೋಡಿಕೊಳ್ಳುತ್ತೇನೆ. I will look after them, God. ಅವರು ನೋಡಿಕೊಳ್ಳುತ್ತೇನೆ ಸ್ವಾಮಿ. When you take care of plants, people, ಯಾವಾಗ ನೀವು ಗಿಡ ಮರಗಳನ್ನು ನೋಡಿಕೊಳ್ಳುತ್ತೀರಾ, you talk to them. ನೀವರೊಟ್ಟಿಗೆ ಮಾತನಾಡುವಾಗ, When you see a beautiful flower, ಸುಂದರವಾದ ಹೂಗಳನ್ನು ನೋಡಿಕೊಳ್ಳುವಾಗ, you smile back at that flower. ಆ ಹೂಗಳನ್ನು ನೋಡಿ ನೀವು ಮುಗುಳ್ನಗೆ ಕೊಡುತ್ತೀರಾ. We love our plants so much. ನಾವು ಎಷ್ಟೊಂದು ಗಿಡಗಳನ್ನು ಪ್ರೀತಿಸುತ್ತೇವೆ ನೋಡಿಕೊಳ್ಳೋಣ. How much more should we love our own family? ನಮ್ಮ ಕುಟುಂಬದವರಿಗೆ ಎಷ್ಟು ನಾವು ಪ್ರೀತಿಸುತ್ತೇವೆ. How much more we should smile and share the love of God within our own family. ನಮ್ಮ ಸ್ವಂತ ಕುಟುಂಬಕ್ಕೆ ನಾವು ದೇವರ ವಾಕ್ಯವನ್ನು ಪ್ರೀತಿನ ಎಷ್ಟು ನಾವು ಹಂಚಿಕೊಳ್ಳುತ್ತೇವೆ. I don't know what your hobbies are. ನಿಮ್ಮ ಹಾಬಿ ಏನಿದೆ ನನಗೆ ಗೊತ್ತಿಲ್ಲ. I don't know where you spend most of your time. ನಿಮ್ಮ ಹೆಚ್ಚಾದ ಸಮಯ ಎಲ್ಲಿ ಕಳೆಯುತ್ತೀರ ಎಂಬುದಾಗಿ ನನಗೆ I ಗೊತ್ತಿಲ್ಲ. don't know where your heart is. ನಿಮ್ಮ ಹೃದಯ ಎಲ್ಲಿದೆ ಎಂಬುದಾಗಿ ನನಗೆ But ಗೊತ್ತಿಲ್ಲ. you know where your heart is today. ಆದರೆ ನಿಮಗೆ ಗೊತ್ತಿ ನಿಮ್ಮ ಹೃದಯ ಎಲ್ಲಿದೆ ಎಂಬುದಾಗಿ. Don't waste away your life, people. ಜನರು ನಿಮ್ಮ ಜೀವಿತವನ್ನು ವ್ಯರ್ಥವಾಗಿ ನೀವು ಕಳೆಯಬೇಡ್ರಿ.
Whatever your hobbies, whatever your interests, ನಿಮ್ಮ ಒಂದು ಹಾಬಿ ಏನೇ ಆಗಿರಬಹುದು, ನಿಮ್ಮ ಆಸಕ್ತಿ ಏನೇ ಆಗಿರಬಹುದು, remember your family. ನಿಮ್ಮ ಕುಟುಂಬ ನೆನಪು ಮಾಡಿಕೊಳ್ಳಿರಿ. Remember God. ದೇವ ನೆನಪು ಮಾಡಿಕೊಳ್ಳಿರಿ. Verse 16. 16ನೇ ವಚನ. God said, eat any fruit from the garden. ತೋಟದ ಎಲ್ಲಾ ಮರಗಳನ್ನು ಹಣ್ಣುಗಳನ್ನು ತಿನ್ನು. In verse 17, he warns Adam. 17ನೇ ವಚನ ದೇವರು ಆದಾಮನಿಗೆ ಹೇಳ್ತಾ ಇದ್ದಾನೆ. He says, except the one which has the power to tell you the difference between right and wrong, if you eat from that tree, you will die. ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವೆ ಎಂದು ತಿಳಿಸಿದನು. Wow, I just love this so much. ನಾನು ಹೆಚ್ಚಾಗಿ ಇದನ್ನು ಬಹಳ ಪ್ರೀತಿಸುತ್ತೇನೆ. Just imagining how Adam and God would have been together all by themselves in the Garden of Eden. ಏದೆನ್ ತೋಟದ ಆದಾಮ ದೇವರೊಟ್ಟು ಸ್ವಂತವಾಗಿ ನಡೀತಾ ಇರೋದನ್ನು ನೋಡಿದ ನಾನು ಸಂತೋಷ ಪಡ್ತೇನೆ. Imagine yourself as Adam. ನೀವು ಆದಾಮ ಎಂಬುದಾಗಿ ನೀವು ಊಹಿಸಿಕೊಳ್ಳಿರಿ. Imagine you were nothing. ನೀವೇನು ಅಲ್ಲ ಎಂಬುದಾಗಿ You were just ಯೋಚಿಸಿರಿ. soil. ನೀವು ಮಣ್ಣಾಗಿದ್ದೀರಾ. You are of no worth. ನೀವು ಯಾವುದೊಂದು ಯೋಗ್ಯತೆ ಇಲ್ಲ. But God took you in his palms. ದೇವರು ಆತನ ಕೈಯಲ್ಲಿ ಆತನ ಹಿಡಿದುಕೊಂಡು He picked you up from the ground. He took you as soil in his palms. ಆತನ ಭೂಮಿಯನ್ನು ಮಣ್ಣಾಗಿ ಮೇಲಕ್ಕೆತ್ತಿ And he breathed into you. ನಿಮ್ಮಲ್ಲಿ ಆತನ ಶ್ವಾಸವನ್ನು ಊದಿದನು. And you began to breathe. ನೀವು ಉಸಿರಾಡೋದಕ್ಕೆ ಪ್ರಾರಂಭಿಸಿದಿರಿ. People, you and I are breathing today, are alive today because of God's love for you. ನೀವು ನಾವು ಜೀವಿಸುವುದ ಕಾರಣ ಆತ ಪ್ರೀತಿ ನಮ್ಮ ಮೇಲೆ ಇದ್ದ ಕಾರಣ ಉಸಿರಾಡ್ತಾ ಇದ್ದೇವೆ. And I can only dream about it that if I was Adam, I would have been holding God, talking to him, walking with him, asking him so many questions. ನಾನು ಕನಸು ಕಾಣುತ್ತೆ, ನಾನು ಆದಾಮನಾಗಿರೋ ದೇವರೊಟ್ಟಿಗೆ ಮಾತನಾಡಿಕೊಂಡು ಆತನ ಕೈ ಹಿಡಿದು ನಾನು ಮುಂದೆ ಬರಿತಾ ಇದ್ದೆ ಎಂಬುದಾಗಿ. He had the best relationship ever in the whole world. ಇಡೀ ಲೋಕದಲ್ಲಿ ಆತ ದೇವರೊಟ್ಟಿಗೆ ಬಹಳ ಒಳ್ಳೆ ಸಂಬಂಧ ಆತ ಇಟ್ಟುಕೊಂಡಿದ್ದನು. Amen. ಆಮೆನ್. Imagine a relationship where there's no one at all, only you and God. ಯಾರು ಇಲ್ಲ, ನೀವು ಮತ್ತು ದೇವ್ರ ಮಾತ್ರ ಇರುವಂತ ಸಂಬಂಧ ನೋಡಿಕೊಳ್ಳುವಾಗ. Before any human was on this earth, Ye- Adam enjoyed a wonderful, beautiful relationship with God. ನಾವು ಯಾರೇ ಇರದೇ ಇರುವಾಗ ದೇವರೊಟ್ಟಿಗೆ ಆತನ ಒಳ್ಳೆ ಸಂಬಂಧ ಆತನ ಇಟ್ಟುಕೊಂಡಿದ್ದನು. How is your relationship with God? ದೇವರೊಟ್ಟಿಗೆ ನಿಮ್ಮ ಸಂಬಂಧ ಹೇಗಿದೆ? Are you just pretending to be in a relationship with Jesus? ಯೇಸುನೊಟ್ಟಿಗೆ ಸಂಬಂಧ ಇದೆ ಎಂಬುದಾಗಿ ನೀವು ನಾಟಕ ಮಾಡ್ತಾ ಇದ್ದೀರೋ? Just that's what many, I wish I could stop saying many people do today. ಅನೇಕ ಜನ ರೀತಿಯಾಗಿ ಮಾಡ್ತಾರೆ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. They just pretend to love God. ದೇವರನ್ನು ಪ್ರೀತಿಸ್ತೇವೆ ಎಂಬುದಾಗಿ ಅವರು ನಾಟಕ ಮಾಡುತ್ತಾರೆ. People sing songs and say, Lord, I will love only you. ನಿನ್ನನ್ನೇ ಪ್ರೀತಿಸ್ತೇನೆ ಎಂಬುದಾಗಿ ಅವರು ಹಾಡುಗಳನ್ನ ಹಾಡುತ್ತಾರೆ. But many just pretend. ಅನೇಕರು ನಾಟಕವನ್ನು ಅವರು ಮಾಡುತ್ತಾರೆ. When it gets down to their family, ಅವರ ಕುಟುಂಬದ ಬಗ್ಗೆ when ನೋಡಿಕೊಳ್ಳುವಾಗ, it gets down to their relatives, their friends, there is no love. ಅವರ ಸಂಬಂಧ ಅವರ ಸ್ನೇಹಿತರ ನೋಡಿಕೊಳ್ಳುವಾಗ ಯಾವುದೊಂದು ಪ್ರೀತಿಯಲ್ಲಿ ಇರುವುದಿಲ್ಲ. What kind of love is this? ಯಾವ ರೀತಿಯಾದ ಪ್ರೀತಿ ಇಂಥ ಪ್ರೀತಿಯಾಗಿದೆ? Where is your heart? ನಿಮ್ಮ ಹೃದಯ ಎಲ್ಲಿದೆ? A beautiful garden given to you. ನಿನಗೆ ಸುಂದರವಾದ ತೋಟವನ್ನು That is ಕೊಟ್ಟಿದ್ದೇನೆ. your family. ಅದು ನಿನ್ನ I ಕುಟುಂಬವಾಗಿದೆ. have beautiful flowers there in each one of them. ಪ್ರತಿಯೊಬ್ಬರಿಗೆ ಸುಂದರವಾದ ಹೂಗಳನ್ನು They ಕೊಟ್ಟಿದ್ದೇನೆ. need you. ಅದು ನಿನಗೆ They ಬೇಕಾಗಿದೆ. need you more than anything. ಎಲ್ಲ ಸಂಗತಿಗಳಿಂದ ಹೆಚ್ಚಾಗಿ ಅವರು ನಿನಗೆ He ಬೇಕಾಗಿದ್ದಾರೆ. told me, you are their father. ನೀನೇ ಅವರ ತಂದೆಯಾಗಿದ್ದಿ. You are the husband there. ನೀನೆಲ್ಲ ಗಂಡನಾಗಿದ್ದಿ. You are the son. ಅಲ್ಲಿ ನಿನ್ನ ಮಗನಾಗಿದ್ದಿ. You are the bread earner. You are the one who earns for the family. ನೀನು ಅವರಿಗಾಗಿ ರೊಟ್ಟಿ ಸಂಪಾದನೆ ಮಾಡುವ ವ್ಯಕ್ತಿ ನೀನಾಗಿದ್ದಿ. Will you not take care of them? ನೀನು ಅವರಿಗಾಗಿ ಕಾಳಜಿ Will you ವಹಿಸುವುದಿಲ್ಲವೋ? not look after them? ಅವರ ಹಿಂದೆ ನೀವು ಅವರನ್ನು ನೋಡಿಕೊಳ್ಳುವುದಿಲ್ಲವೋ? I believe in Jesus' name, He is going to tear apart your hearts today. ನಾನು ನಂಬುತ್ತೇನೆ, ಈ ದಿನ ಆತ ನಿಮ್ಮ ಹೃದಯನ ಹರಿಯುವ ಹಾಗೆ ಆತನ ಮಾಡುತ್ತಾನೆ. He's going to set your relationships right today. ಆತನ ಈ ದಿನ ನಿಮ್ಮ ಸಂಬಂಧಗಳು ಸರಿಪಡಿಸಲಿಕ್ಕೆ ಆತನ ಬಯಸ್ತಾನೆ. What is your relationship with God today? ಈ ದಿನ ದೇವರೊಟ್ಟಿಗೆ ಸಂಬಂಧ ನಿಮ್ಮದು ಹೇಗಿದೆ? Where has your relationship come to today? ನಿಮ್ಮ ಸಂಬಂಧದ ಎಲ್ಲಿಂದ ಅದು ಬರುತ್ತದೆ? Good morning, Jesus. Good afternoon, Jesus. Good night, Jesus. Thank you for my food, Jesus. Thank you for my job, Jesus. Is that all that you pray every day? ಶುಭ ಮುಂಜಾನೆ ಕರ್ತನೆ, ಶುಭ ಮಧ್ಯಾಹ್ನ ಎಂಬುದಾಗಿ ಹೇಳುತ್ತಾ, ನಮ್ಮ ಊಟಕ್ಕಾಗಿ ವಂದನೆ ಎಂಬುದಾಗಿ ಹೇಳುತ್ತಾ ನಿಮ್ಮ ಒಂದು ದಿನ ಪ್ರಾರಂಭವಾಗುತ್ತದೆಯೋ? Are you doing that with God? ದೇವರೊಟ್ಟಿಗೆ ಅದನ್ನು ಮಾಡ್ತಿರೋ? Or are you speaking to Him like you speak to your friends, to your loved ones? ನಿಮ್ಮ ಪ್ರಿಯರ ಬಗ್ಗೆ, ಸ್ನೇಹಿತರ ಬಗ್ಗೆ ಮಾತನಾಡುವ ಹಾಗೆ ದೇವರೊಟ್ಟಿಗೆ ನೀವು ಮಾತನಾಡುತ್ತೀರೋ? Don't tell me years ago, wow, the Lord spoke to me. He anointed me. He blessed me. He lifted me. ವರ್ಷಗಳ ಹಿಂದೆ ದೇವರೊಟ್ಟಿಗೆ ಮಾತನಾಡಿದ, ದೇವರನ್ನು ಅಭಿಷೇಕಿಸ್ತೇನೆ ಎಂಬುದಾಗಿ ಆ ಸಂಗತಿಯನ್ನು ನನಗೆ ಹೇಳಬೇಡ್ರಿ. The Lord is saying, history nahi chahiye mujhe. Aaj ka bata. Aaj ka bol mujhe. Tell me about today. Where is your heart today?
ನಿನ್ನೆ ಬಗ್ಗೆ ಇತಿಹಾಸದ ಬಗ್ಗೆ ಹೇಳಬೇಡ್ರಿ, ಈ ದಿನದ ಬಗ್ಗೆ ಹೇಳಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. Don't tell me, Lord, tomorrow, Lord, next year, I have so many things to do, I will come back, God. Don't say that to God. ದೇವರು ನಾಳೆ ಮಾಡ್ತೇನೆ, ಮುಂದಿನ ವರ್ಷ ಮಾಡ್ತೇನೆ ಎಂಬುದಾಗಿ ನೀವು ದೇವರಿಗೆ ಹೇಳಬೇಡ್ರಿ. He will not force you, ದೇವರಿಗೆ ಒತ್ತಾಯ ಪಡಿಸುವುದಿಲ್ಲ. but His love will just draw you towards Him. ದೇವರ ಪ್ರೀತಿ ಆತನ ಬಳಿಗೆ ಅದು ಸೆಳೆದುಕೊಳ್ಳುತ್ತದೆ. I believe this morning, ನಾನು ಬೆಳಗಿನ ಸಮಯದಲ್ಲಿ ನಂಬುತ್ತೇನೆ, the love of God ದೇವರ ಪ್ರೀತಿಯು is drawing you towards Him. ಆತನ ಬಳಿಗೆ ಸೆಳೆದುಕೊಳ್ಳುತ್ತಾ ಇದೆ. People, don't be stone-hearted. ಜನರ ಕಳ್ಳಾದ ಹೃದಯ ಇಟ್ಟುಕೊಳ್ಳಬೇಡಿ. Don't put a wall between that love of God and you. ದೇವರ ಒಂದು ಪ್ರೀತಿಯ ಮುಂದೆ ನೀವು ಗೋಡೆಯನ್ನು ಮಾಡಿಕೊಳ್ಳಬೇಡ್ರಿ. Accept His love. Cling to Him. ಆತನ ಅಪ್ಪಿಕೊಳ್ಳಿರಿ, Hold on to Him. ಆತನನ್ನು ಹಿಡಿದುಕೊಳ್ಳಿರಿ, Never let Him go. ಆತನ ಬಿಟ್ಟು ಹೋಗಬೇಡಿರಿ. Let's look at what God has to say in Genesis chapter 2 verse 18. ಆದಿಕಾಂಡ 2:18 ದೇವರು ಹೇಳ್ತಾ ನೋಡಿಕೊಳ್ಳೋಣ. God says it's not good for man to be alone. ಮನುಷ್ಯ ಒಬ್ಬಂಟನಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ಆತನು ಹೇಳಿದನು. Yes, God said it. ದೇವರು ಅದನ್ನು ಹೇಳಿದನು. You and I, ನೀವು ನಾವು it's not good to be alone. ಒಬ್ಬಂಟಿಗರಾದ ಒಳ್ಳೆಯದಲ್ಲ. It is true. ಅದು ಸರಿಯಾಗಿದೆ. It's not good for any of us to be alone. ಯಾರು ಕೂಡ ಒಬ್ಬಂಟಿಗರಾಗುವುದು ಅದು ಒಳ್ಳೆಯದಲ್ಲ. You know why? ಯಾಕೆ ಎಂಬುದನ್ನು ನೋಡಿಕೊಳ್ಳುವಾಗ, When you are alone, ನೀವು ಒಬ್ಬಂಟಿಗರಾಗಿರುವಾಗ the enemy can get you very easily. ವೈರಿ ಬೇಗ ಸರಳವಾಗಿ ಬಂದು ನಿಮ್ಮನ್ನು ದಾಳಿ ಮಾಡೋದಕ್ಕೆ ಆತನು ಬರುತ್ತಾನೆ. I want to encourage you today. ಈ ದಿನ ನಿಮ್ಮನ್ನು ಉತ್ತೇಜನ ಪಡಿಸುತ್ತೇನೆ. If you are struggling, ನೀವು ಕಷ್ಟಪಡುವುದಾದರೆ, you are saying, I want to do so much for God. ನಾ ದೇವರಿಗೆ ಹೆಚ್ಚಾದ ಸಂಗತಿಗಳು ಮಾಡಲಿಕ್ಕೆ ಬಯಸ್ತೇನೆ I ಎಂಬುದಾಗಿ, have a calling. ನನಗೆ ಒಂದು ಕರೆ ಇದೆ, God has anointed me, ದೇವರು ನನ್ನನ್ನು ಅಭಿಷೇಕಿಸಿದ್ದಾನೆ, but nobody in my family supports me. ನನ್ನ ಕುಟುಂಬದ ಯಾರು ಕೂಡ ನನಗೆ ಸಹಾಯ ಮಾಡುವುದಿಲ್ಲ. I was like this. ಆ ರೀತಿಯ ನಾನಿದ್ದೇನೆ. I used to say, God, I want to do so much for you, but they don't allow me to. ದೇವರು ನನಗೆ ಮಾಡೋದಕ್ಕಾಗಿ ಬಹಳಷ್ಟು ಆಶೆ ಇದೆ, ನನಗೆ ಕುಟುಂಬದ ಸಹಾಯ ಮಾಡುವುದಿಲ್ಲ ಎಂಬುದಾಗಿ ಹೇಳುತ್ತೇನೆ. But God spoke to me. ದೇವರನೊಟ್ಟಿಗೆ Of ಮಾತನಾಡಿದನು. late, He told me, ಈ ರೀತಿಯಾಗಿ ಆತನು ಹೇಳಿದ್ದನು, are you taking care of your family? ನಿನ್ನ ಕುಟುಂಬದ ಕಾಳಜಿಯನ್ನು ವಹಿಸ್ತಾ Are ಇದೀಯ, you looking after your family? ಕುಟುಂಬದ ಹಿಂದೆ ನೀನು ಹೋಗ್ತಾ ಇದ್ದೀಯ. I got the answer from the Lord. ದೇವರಿಂದ ಒಂದು ಉತ್ತರ ಹೊಂದಿಕೊಂಡೆ. I have begun to spend time with family. ಕುಟುಂಬದೊಟ್ಟಿಗೆ ಸಮಯ ಕಳೆದಕ್ಕಾಗಿ ನಾನು I have begun to ಪ್ರಾರಂಭಿಸಿದೆ. have fun with them. ಅವರೊಟ್ಟಿಗೆ ಸಂತೋಷ ಆನಂದ ಪಡೋದಕ್ಕಾಗಿ ನಾನು ಹಿಂದೆ ಬಂದೆ. To tap them on their shoulder. ಅವರ ಒಂದು ಬೆನ್ನಿನ ಮೇಲೆ ಹೊಡೆಯುತ್ತಾ, To give them a hug. ಒಂದು ಅಪ್ಪಿಕೊಳ್ಳುತ್ತಾ, Speak to them. Laugh with them. ಅವರೊಟ್ಟಿಗೆ ನಗುತ್ತಾ, ಅವರೊಟ್ಟಿಗೆ ನಡೆಯುತ್ತಾ. It has to begin from home. ಅದು ಕುಟುಂಬದಿಂದ It ಪ್ರಾರಂಭವಾಗಬೇಕು. has to begin with God. ದೇವರೊಟ್ಟಿಗೆ ಅದು ಪ್ರಾರಂಭವಾಗಬೇಕು. Dear men of God, dear women of God, dear worship leaders, dear mighty, anointed songwriters, I'm talking to you today. ದೈವ ಸೇವಕ, ದೈವ ಸ್ತ್ರೀಯರೇ, ಆರಾಧಕ ನಾಯಕರೇ, ಹಾಡುಗಾರ, ನಿಮ್ಮೊಟ್ಟಿಗೆ ನಾನು ಮಾತನಾಡ್ತಾ ಇದ್ದೇನೆ. The Lord is speaking to me as well today. ದೇವರು ನನ್ನೊಟ್ಟು ಕೂಡ ಆತನು ಮಾತನಾಡ್ತಾ ಇದ್ದಾನೆ. How is your relationship with God Almighty? ಸರ್ವಶಕ್ತ ದೇವರೊಟ್ಟಿಗೆ ನಿಮ್ಮ ಸಂಬಂಧ ಅದು ಹೇಗಿದೆ? Don't you play games with God. ದೇವರೊಟ್ಟಿಗೆ ಆಟ ಆಡಬೇಡ್ರಿ. Get serious with God. ದೇವರೊಟ್ಟಿಗೆ ಗಂಭೀರವಾಗಿರ್ರಿ. This is serious business with God. ದೇವರೊಟ್ಟಿಗೆ ಗಂಭೀರವಾದ ವ್ಯವಹಾರ ನೀವು ಮಾಡಿಕೊಳ್ಳಿರಿ. Don't play. ಆಟ ಆಡಬೇಡ್ರಿ. Don't think you can do what you want to. ನೀವು ಏನು ಮಾಡ್ಬೇಕಂತ ಬಯಸ ಅದನ್ನೇ ನೀವು ಮಾಡಬೇಡ್ರಿ. When God said, not that tree, you will not look at that tree. ಆ ಗಿಡ ಅಲ್ಲೆಂಬುದಾಗಿ ಹೇಳುವ ಅದನ್ನು ನೀವು ನೋಡಬೇಡ್ರಿ. You have so many other things to enjoy in life with. ನಿಮ್ಮ ಜೀವಿತ ಆನಂದಿಸುವುದಕ್ಕಾಗಿ ಬೇರೆ ಎಲ್ಲ ಸಂಗತಿಗಳಿವೆ. But don't you go to that tree, the Lord said. ಕರ್ತನೆ ಹೇಳಿದ ಆ ಒಂದು ಗಿಡದ ಬಳಿಗೆ ನೀವು ಹೋಗಬೇಡ್ರಿ. Ecclesiastes chapter 4 verses 9 to 10 ಪ್ರಸಂಗಿ 4:9-10 says, it is better you have a friend than to be alone. ಒಬ್ಬರಿಗಿಂತ ಇಬ್ಬರು ಲೇಸೆಂಬುದಾಗದ ವಾಕ್ಯ ಹೇಳುತ್ತದೆ. Because if you fall, your friend will pick you up. ನೀನು ಬೀಳುವಾಗ ನಿನ್ನ ಸ್ನೇಹಿತನ ಆತನ ಮೇಲೆ ಕೆತ್ತುತ್ತಾನೆ. Who is your friend? ನಿಮ್ಮ ಸ್ನೇಹಿತನ ಆತನ ಯಾರಾಗಿದ್ದಾನೆ? Just think about it. ಅದರ ಬಗ್ಗೆ ಆಲೋಚಿಸಿರಿ. When you're all alone, ನೀವು ಒಬ್ಬಂಟಿಗನಾಗಿರುವಾಗ who is with you? ನಿಮ್ಮೊಟ್ಟಿಗೆ ಯಾರಿರ್ತಾರೆ? When you fall down, ನೀವು ಬೀಳುವಾಗ who picks you up? ಯಾರು ನಿಮ್ಮನ ಮೇಲೆ ಕೆತ್ತಾರೆ? Jesus. ಯೇಸು ಸ್ವಾಮಿ. He is your best friend. ಆತನು ನಿಮ್ಮ ಒಂದು ಒಳ್ಳೆಯ ಆತನ ಸ್ನೇಹಿತನಾಗಿದ್ದಾನೆ. He is the most beautiful companion you and I can ever have. ನಮಗೆ ಸುಂದರವಾದ ಆತನ ಸ್ನೇಹಿತನಾತನಾಗಿದ್ದಾನೆ. Spend time alone with God. ದೇವರೊಟ್ಟಿಗೆ ವೈಯಕ್ತಿಕವಾದ ಸಮಯ ಕಳೆಯಿರಿ. He is your best friend.
ಆತನೇ ಒಳ್ಳೆ He ಸ್ನೇಹಿತನಾಗಿದ್ದಾನೆ. will pick you up when you fall down. ನೀವು ಬೀಳುವಾಗ ಆತ ನಿಮ್ಮನ್ನು ಮೇಲೆ ಕೆತ್ತುತ್ತಾನೆ. You know something? ನಿಮಗೊಂದು ಸಂಗತಿ ಗೊತ್ತು, When you fall down, ನೀವು ಬೀಳುವಾಗ I miss my dad today. ಈ ದಿನ ಅವ್ರ ತಂದೆಯನ್ನು ತಪ್ಪಿಸಿಕೊಳ್ತಾ ಇದ್ದಾರೆ. I miss him a lot. ಹೆಚ್ಚಾಗಿ ಅವ್ರು ತಪ್ಪಿಸಿಕೊಳ್ತಾ ಇದ್ದಾರೆ. But I see in the world, ಈ ಲೋಕದಲ್ಲಿ ನೋಡುವಾಗ when the daughter falls down, the mother stops loving the daughter. ಮಗಳು ಒಂದು ಬೀಳುವಾಗ ತಾಯಿ ತನ್ನ ಮಗನ ಪ್ರೀತಿಸಿದಕ್ಕ ನಿಲ್ಲಿಸಿ What ಬಿಡ್ತಾರೆ. love is this? ಅದು ಯಾವ ಪ್ರೀತಿಯಾಗಿದೆ? What kind of love is this? Parents, ಎಂತ ತರದ ಒಂದು ಪ್ರೀತಿ ಇದಾಗಿದೆ? you must be the one to pick them up. ನೀವೇ ತಾನೇ ಅವರ ಮೇಲೆ ಕೆತ್ತಬೇಕಾಗುತ್ತದೆ. Don't spit on their face and say, "Chee, what did you do?" ಅವರ ಮುಖದ ಮೇಲೆ ಉಗುಳಿ ನೀವು ಏನೆಂಬುದಾಗಿ ನೀವು ಹೇಳಬೇಡ್ರಿ. But love them like Jesus. ಯೇಸುವಿನ ಹಾಗೆ ಅವರನ್ನು Pick ಪ್ರೀತಿಸಿರಿ. them up. ಅವರ ಮೇಲೆ ಕೆತ್ತಿರಿ. Hold them close to you. ಹೆಚ್ಚಾಗಿ ನೀವು Say, "I ಅಪ್ಪಿಕೊಳ್ಳಿರಿ. forgive you in Jesus' name." ಯೇಸು ನಾವು ಕ್ಷಮಿಸ್ತೇನೆ Say, ಎಂಬುದಾಗಿ "I ಹೇಳಿರಿ. love you more." ಹೆಚ್ಚಾಗಿ ನಾನು ಪ್ರೀತಿಸ್ತೇನೆ Tell ಎಂಬುದಾಗಿ them, "I ಹೇಳಿರಿ. will help you walk again in holiness." ಪವಿತ್ರದಲ್ಲಿ ನಡೆಯುವುದಕ್ಕಾಗಿ ನಿಮಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಅವರಿಗೆ ಹೇಳಿರಿ. My children were telling me last night, ರಾತ್ರಿ ಅವರ ಮಕ್ಕಳು ಇವರಿಗೆ ಹೇಳ್ತಾ ಇದ್ರು, "Daddy, only Jesus can be our friend. ಯೇಸು ಸ್ವಾಮಿ ಮಾತ್ರ ನಮ್ಮ ಸ್ನೇಹಿತನಾಗಬಹುದಾ? Can we not have other friends?" ಬೇರೆ ಸ್ನೇಹಿತ ನಮಗೆ ಇರುವುದಿಲ್ಲವೋ? I told them, "You can have friends, ನಿಮಗೆ ಸ್ನೇಹಿತ ಇರಬಹುದು, but then you should choose your friends. ನಿಮ್ಮ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳಬೇಕು. Be careful whom your friends are. ನಿಮ್ಮ ಸ್ನೇಹಿತರು ಯಾರಾಗಿದ್ದಾರೆ ಎಂಬುದನ್ನು ಎಚ್ಚರವಾಗಿ ನೋಡಿಕೊಳ್ಳ್ರಿ. If your friends are taking you away from God, ನಿಮ್ಮ ಸ್ನೇಹಿತರು ದೇವರಿಂದ ದೂರವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೋ, I guess you must change your friends. ನಿಮ್ಮ ಸ್ನೇಹಿತರನ್ನು ನೀವು ಬದಲಾಯಿಸಿಕೊಳ್ಳಬೇಕು. Stay away from such people. ಅಂತ ಜನರಿಂದ ದೂರವಾಗಿರಬೇಕು. I'm not telling you this. ನಾನು ಅದನ್ನು ಹೇಳ್ತಾ ಇಲ್ಲ, The Bible says ಸತ್ಯವೇದ ಹೇಳುತ್ತದೆ. in Hebrews 12, verse 1, ಇಬ್ರಿಯ 12ನೇ ಅಧ್ಯಾಯ 1ನೇ ವಚನ. the Bible says, ಸತ್ಯವೇದ ಹೇಳುತ್ತದೆ, we must get rid of everything that slows us down, ನಮಗೆ ಅಭ್ಯಂತರ ಪಡಿಸುವಂತ ಎಲ್ಲ ಸಂಗತಿಗಳಿಂದ ದೂರವಾಗಿರಬೇಕು. especially the sin that won't let go. ವಿಶೇಷವಾಗಿ ಪಾಪದಿಂದ ನಾವು ದೂರವಾಗಿರಬೇಕು. Get rid of everything ಎಲ್ಲ ಸಂಗತಿಗಳು ದೂರವಾಗಿರಬೇಕೆಂಬುದಾಗಿ ಆತನು ಹೇಳುತ್ತಾನೆ. that slows you down in life. ನಿಮ್ಮನ್ನು ಅದ ಕೆಳಗೆ ಹಾಕುವಂತ ಪ್ರತಿಯೊಂದು ಸಂಗತಿಗಳ ಮೂಲಕ. How is your prayer life today? ಇದು ನಿಮ್ಮ ಪ್ರಾರ್ಥನೆ ಜೀವಿತ ಹೇಗಿದೆ? Has it slowed down? ಅದು ಕೆಳಗೆ ಮಟ್ಟಕ್ಕೆ ಹೋಗಿದೆಯೋ? Is there a comma ಅಲ್ಲಿ ಕೊಮ ಇದೆಯೋ? or is there a full stop? ಇಲ್ಲವಾದ ಪೂರ್ಣ ವಿರಾಮ ಇದೆಯೋ? Do you have friends in your life whom you're spending so much time with that you don't have time with God? ನೀವು ಹೆಚ್ಚಾದ ಸಮಯ ಸ್ನೇಹಿತರೊಟ್ಟಿಗೆ ಕಳೀತಾ ಇರುವಾಗ ದೇವರೊಟ್ಟಿಗೆ ಸಮಯ ಕಳೆದಕ್ಕ ನಿಮಗೆ ಸಮಯ ಇದೆಯೋ? Put a full stop to such relationships today. ಅಂತ ಸಂಬಂಧಗಳಿಗೆ ಪೂರ್ಣ ವಿರಾಮ ನೀವು ಹಾಕಿಕೊಳ್ಳ್ರಿ. If you do not put a full stop to relationships that take you away from God, you will not win the race. ನೀವು ಅಂತ ಸಂಬಂಧಗಳಿಗೆ ಪೂರ್ಣ ವಿರಾಮ ಹಾಕದಿದ್ದರೆ ನೀವು ದೇವರ ಒಂದು ಓಟವನ್ನು ಓಡಲಿಕ್ಕೆ ಆಗುವುದಿಲ್ಲ. You will not win the race God has chosen you to run according to His purpose, according to His speed. You will never be able to run the race, people, I'm telling you. ಆ ಸಂಬಂಧಗಳಿರುವಾಗ ದೇವರ ನಮಗಾಗಿ ಸಿದ್ಧಪಡಿಸಲ್ಪಟ್ಟ ಓಟವನ್ನು ಓಡೋದಕ್ಕಾಗಿ ನಮಗೆ ಆಗುವುದಿಲ್ಲ. You may feel nice with a friend who loves you so much. ನಿಮ್ಮ ಸ್ನೇಹಿತರು ಒಳ್ಳೆ ರೀತಿಯಾಗಿ ಅವರ ಪ್ರೀತಿಸ್ತಾ ಇರಬಹುದು. But if that friend is taking you away from God, ದೇವರಿಂದ ದೂರವಾಗಿ ಆ ಸ್ನೇಹಿತ ತೆಗೆದುಕೊಂಡು ಹೋಗ್ತಾ ಇರುವಾಗ is God speaking to somebody today? ದೇವರು ಇದನ್ನು ಯಾರೊಟ್ಟಿಗೆ ಆತನ ಮಾತನಾಡ್ತಾ ಇದ್ದಾನೆ? Somebody, the Lord is speaking today. ದೇವರು ಯಾರೊಟ್ಟಿಗೆ ಆತನ ಮಾತನಾಡ್ತಾ ಇದ್ದಾನೆ? You need to cut away from that relationship. ಅಂತ ಸಂಬಂಧನ ಕತ್ತರಿಸಿ ಬಿಡ್ರಿ. You need to forget that relationship. ಆ ಸಂಬಂಧನ ಮರೆತು ಬಿಡ್ರಿ. You may say, Anna, Glenn, it's 20 years, 10 years. ಗಣನ 10 ವರ್ಷ 20 ವರ್ಷ I don't care how many years you knew this person. ನೀವು ಆ ವ್ಯಕ್ತಿ ಎಷ್ಟು ವರ್ಷಗಳ ಬಗ್ಗೆ ನೀವು ಪರಿಚಯ ನನಗೆ ಗೊತ್ತಿಲ್ಲ. But if you are going away from God, if you are slowing down on your prayer time, you must cut that relationship today in Jesus' name. ಯೇಸುವಿನ ನಾಮದಲ್ಲಿ ದೂರವಾಗಿ ನೀವು ಹೋಗ್ತಾ ಇರುವುದಾದ್ರೆ ಆ ಸಂಬಂಧವನ್ನು ಬಿಟ್ಟು ನೀವು ದೇವರ ಬಳಿಗೆ ಬನ್ನಿರಿ. Hebrews 12 verse 2 says, we must keep our eyes on Jesus. ಇಬ್ರಿ 12ನೇ ವಚನ ಹೇಳುತ್ತೆ, ದೇವರ ಮೇಲಿನ ದೃಷ್ಟಿಯನ್ನು ಹಾಕಿಕೊಳ್ಳೋಣ. Who leads us and makes our faith complete. ಆತನನ್ನು ಮುಂದೆ ನಡೆಸಿ ನಮ್ಮ ನಂಬಿಕೆಯನ್ನು ಆತನ ಪರಿಪೂರ್ಣ ಮಾಡುತ್ತಾನೆ. He is speaking to us people this morning. ದೇವಜನ ನಿಮ್ಮೊಟ್ಟಿಗೆ ದೇವರು ಮಾತನಾಡ್ತಾ ಇದ್ದಾನೆ. Where is your heart? ನಿಮ್ಮ ಹೃದಯ ಎಲ್ಲಿದೆ? Is it with God? ಆ ದೇವರೊಟ್ಟಿಗೆ ಇದೆಯೋ? Where is your heart? ನಿಮ್ಮ ಹೃದಯ ಎಲ್ಲಿದೆ? Are you wasting your time in this world? ಈ ಲೋಕದಲ್ಲಿ ನಿಮ್ಮ ಸಮಯ ವ್ಯರ್ಥವಾಗಿ ಕಳೀತಾ ಇದ್ದೀರಾ? Cut away from such relationships. ಅಂತ ಸಂಬಂಧಗಳನ್ನು ಕತ್ತರಿಸಿ ಬಿಡ್ರಿ. Get into a relationship with God. ದೇವರೊಟ್ಟಿಗೆ ಸಂಬಂಧದಲ್ಲಿ ಮುಂದೆ ಬರೆಯಿರಿ. Get into a relationship with the Holy Spirit whom Jesus has left with us. ಪವಿತ್ರ ಆತ್ಮ ಸಂಬಂಧದಲ್ಲಿ ಮುಂದೆ ಬರೆ ಯೇಸು ಸ್ವಾಮಿ ನಮಗಾಗಿ ಆತನ ಕಳುಹಿಸಿಕೊಟ್ಟನು. Get into a relationship with your wife, with your children, with your parents, with your brothers and sisters. ನಿಮ್ಮ ಗಂಡ ಹೆಂಡತಿ ನಿಮ್ಮ ಮಕ್ಕಳೊಟ್ಟಿಗೆ ನಿಮ್ಮ ತಂದೆ ತಾಯಿಯೊಟ್ಟಿಗೆ ಸಂಬಂಧದಲ್ಲಿ ಮುಂದೆ ಬರೆಯಿರಿ.
Don't waste your time ನಿಮ್ಮ with others. ನಿಮ್ಮ ಸಮಯ ವ್ಯರ್ಥವಾಗಿ ಕಳೆಯಬೇಡ್ರಿ. Build your garden. ನಿಮ್ಮ ಒಂದು ತೋಟವನ್ನು ಕಟ್ಟಿಕೊಳ್ಳಿರಿ. Remember, God said, take care of your garden, look after your garden. ದೇವರು ಹೇಳಿದ ನಿಮ್ಮ ತೋಟವನ್ನು ನೋಡಿಕೊಳ್ಳಿರಿ ಎಂಬುದಾಗಿ ಆತನು ಹೇಳಿದನು. If you want people to see Jesus in your family, ಯೇಸು ಸ್ವಾಮಿ ಜನರು ನಿಮ್ಮ ಕುಟುಂಬದ ನೋಡಬೇಕೆಂಬುದಾಗಿ you have ಬಯಸಿದಾದ್ರೆ to water that garden. ನೀವು ಆ ತೋಟಕ್ಕೆ ನೀರು ಹಾಕಬೇಕು. That garden called family, you'll have to water it every day. You'll have to teach them God's word. You'll have to show them the love of God, not only by reading from God's word, but by your very life. ನೀವು ಆ ಒಂದು ಕುಟುಂಬಕ್ಕೆ ಆ ಒಂದು ತೋಟಕ್ಕೆ ನೀರು ಹಾಕಬೇಕು. ದೇವರ ವಾಕ್ಯವನ್ನು ಹೇಳಿಕೊಳ್ಳಿ ನೀವು ಮುಂದೆ ಬರೆಯಬೇಕು. I don't know what the Lord is speaking to you this morning about. ಈ ದಿನ ದೇವರ ಮಟ್ಟ ಏನು ಮಾತು ನನಗೆ ಗೊತ್ತಿಲ್ಲ. Maybe He's telling you right now, my child, my daughter, end that relationship you are in right now. ದೇವರು ಯಾರಿಗೆ ಹೇಳ್ತಿರಬಹುದು ನೀವು ಸರಿಯಾದ ಸಂಬಂಧ ಇದ್ದೀರೋ ಎಂಬುದಾಗಿ ಆತನು ಕೇಳ್ತಾ ಇರಬಹುದು. Maybe He's telling you, repent from your sins right now. ಈಗಲೇ ಪಾಪದ ಪಶ್ಚಾತ್ತಾಪ ಪಡು ಎಂಬುದಾಗಿ ಆತನು ಹೇಳ್ತಾ ಇರಬಹುದು. Maybe God is reminding you of your first love for your wife, your first love for your husband. ನಿಮಗೆ ದೇವರು ನೆನಪು ಮಾಡಿರ್ತಾ ಇರಬಹುದು ನಿನ್ನ ಮೊದಲನೇ ಪ್ರೀತಿ ಗಂಡ ಹೆಂಡತಿ ಆಗಿರಬಹುದು. Maybe He wants you to work harder on your marriage to get even more, give more time for your spouse. ನಿಮ್ಮ ಗಂಡ ಹೆಂಡತಿಗೆ ಹೆಚ್ಚಾದ ಸಮಯ ಕೊಡಬೇಕೆಂಬುದಾಗಿ ನೀವು ಮದುವೆಯ ಬಗ್ಗೆ ನೀವು ಕಷ್ಟಪಡ್ತಾ ಇರಬಹುದು. He wants you to spend more time with your family. ಕುಟುಂಬದೊಟ್ಟಿಗೆ ಹೆಚ್ಚಾದ ಸಮಯ ಕಳೆಯ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. People, close your eyes. ಜನರು ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. Close your eyes this morning. ಈ ಬೆಳಗಿನ ಸಮಯ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. Just imagine you're all alone and no one created, no human created. You're all alone with God. ನಾನು ಒಬ್ಬನೇ ಉಂಟು ಮಾಡಲ್ಪಟ್ಟ ದೇವರೊಟ್ಟಿಗೆ ನಾನು ಒಬ್ಬನೇ ಇದ್ದೇನೆ ಎಂಬುದಾಗಿ ನೀವು ಊಹಿಸಿಕೊಳ್ಳಿರಿ. And say, God, ದೇವರಿಗೆ ಹೇಳ್ರಿ, I want to love you. ನಿನ್ನನ್ನು ಪ್ರೀತಿಸುತ್ತೇನೆ. I want to be with you. ನಿನ್ನೊಟ್ಟಿಗೆ ಇರುವುದಕ್ಕಾಗಿ I want ಬಯಸ್ತೇನೆ. to talk to you. ನಿನ್ನೊಟ್ಟಿಗೆ I ಮಾತನಾಡೋದಕ್ಕಾಗಿ want to ಬಯಸ್ತೇನೆ. walk with you. ನಿನ್ನೊಟ್ಟಿಗೆ ನಡೆಯೋದಕ್ಕಾಗಿ I want to ಬಯಸ್ತೇನೆ. hold your hand like Adam did. ಆದಾಮನ ಹಿಡಿದ ಹಾಗೆ ಕೈ ಹಿಡಿದಕ್ಕಾಗಿ ಬಯಸ್ತೇನೆ. I want you to be my best friend, God. ನನಗೆ ಒಳ್ಳೆ ಸ್ನೇಹಿತನಾಗುವುದಕ್ಕಾಗಿ ನಾನು ಬಯಸ್ತೇನೆ. Say, God, I want my family to have me as their best friend, God. ನನ್ನ ಕುಟುಂಬ ನನಗೆ ಒಳ್ಳೆ ಸ್ನೇಹಿತನಾಗಬೇಕೆಂಬುದಾಗಿ ನಾನು ಬಯಸ್ತೇನೆ. Say, God, I want me to have all my family as my best friends, God. ನಾನು ನನ್ನ ಕುಟುಂಬ ಎಲ್ಲರೂ ಒಳ್ಳೆ ಸ್ನೇಹಿತರಾಗಬೇಕೆಂಬುದಾಗಿ ನಾನು ಬಯಸ್ತೇನೆ. Whatever your past, ನಿಮ್ಮ ಗತ ಸಂಗತಿ ಅದು ಏನೇ ಆಗಿರಬಹುದು, whatever your present, ನಿಮ್ಮ ಒಂದು ಈಗಿನ ಸಂಗತಿ ಅದು ಏನೇ ಆಗಿರಬಹುದು, however dirty or filthy your past and your present, ನಿಮ್ಮ ಒಂದು ಹಿಂದಿನ ಸಂಗತಿ ಈಗಿನ ಸಂಗತಿ ಎಷ್ಟೇ ಕೆಟ್ಟದಾಗಿರಬಹುದು, you might have tried many times to change your wicked ways. ನಿಮ್ಮ ತಪ್ಪಾದ ಸಂಗತಿ ಬದಲಾವಣೆ ಆಗಬೇಕಾದ ಹೆಚ್ಚಾಗಿ ನೀವು ಪ್ರಯತ್ನ ಮಾಡಿರಬಹುದು, And you've not been able to succeed. ಅದನ್ನು ಸರಿಯಾಗಿ ಮಾಡೋದಕ್ಕೆ ನಿಮಗೆ ಆಗಲಿಲ್ಲ. Maybe today is the day. ಇದೇ ಒಂದು ದಿನವಾಗಿದೆ. You will succeed. ನೀವು ಅದನ್ನು ಮುಂದುವರಿಸಬಹುದು. You will be victorious. ನೀವು ಜಯಶಾಲಿ You will be ಆಗಬಹುದು. transformed. ನೀವು ಬದಲಾವಣೆ You will ಆಗಬಹುದು. change. ನೀವು ಬದಲಾವಣೆ ಆಗಬಹುದು. Ask God this morning. ದೇವರನ್ನು ಕೇಳಿಕೊಳ್ಳಿರಿ. Tell Jesus this morning. ಯೇಸುವಿಗೆ ನೀವು ಹೇಳಿಕೊಳ್ಳಿರಿ. God, once again I come to you. ಇನ್ನೊಂದು ಆವರ್ತಿನ ಬಳಿಗೆ ಬರ್ತೇನೆ. Once again I ask you, God. ಇನ್ನೊಂದು ಆವರ್ತನ ಕೇಳಿಕೆ ಬಯಸ್ತೇನೆ ಸ್ವಾಮಿ. Lord, I want to be faithful. ನಾನು ನಂಬಿಗಸ್ತನಾಗಿರುತ್ತೇನೆ. I want to be faithful to your call. ನಿನ್ನ ಒಂದು ಕರೆಗೆ ನಾನು ನಂಬಿಗಸ್ತನಾಗಿರುತ್ತೇನೆ. Until the end, God. ಈ ಒಂದು ಲೋಕದ ಕಡೆಯವರೆಗೆ ಸ್ವಾಮಿ. Lord, I want to be available for you, God. ನಿನಗಾಗಿ ನಾನು ಲಭ್ಯವಾಗಿರುತ್ತೇನೆ To ಸ್ವಾಮಿ. walk in you every day, God. ಪ್ರತಿದಿನ ನಿನ್ನೊಟ್ಟಿಗೆ ನಡೆಯುವುದಕ್ಕಾಗಿ ಬಯಸ್ತೇನೆ. Lord, because you are the one who picks me up. ನಿನ್ನೊಬ್ಬನ ನನ್ನ ಮೇಲೆ ಕೆತ್ತಿದ್ದಿ ಸ್ವಾಮಿ. Each time I fall, you pick me up, Lord. ಎಲ್ಲ ಸಮಯದಲ್ಲಪ್ಪ ನೀನು ನನ್ನ ಮೇಲೆ ಕೆತ್ತಿದ್ದಿ ಸ್ವಾಮಿ. You are the one who loves me, God. ನಿನ್ನೊಬ್ಬನ ನನ್ನ ಪ್ರೀತಿಸುವವನಾಗಿದ್ದಿ. Even when I don't deserve your love. ನಿನ್ನ ಪ್ರೀತಿ ನಾನು ಯೋಗ್ಯನಾಗಿರಲಿಲ್ಲ ಕರ್ತನೆ. Lord, help us, God. ದೇವ ನನಗೆ ಸಹಾಯ ಮಾಡು. To love our family. ನನ್ನ ಕುಟುಂಬವನ್ನು ಪ್ರೀತಿಸುವುದಕ್ಕಾಗಿ, Take care of our families. ನನ್ನ ಕುಟುಂಬದ ಕಾಳಜಿನ ವಹಿಸುವುದಕ್ಕಾಗಿ, To water our families ನನ್ನ ಕುಟುಂಬಕ್ಕೆ ನೀರನ್ನು ಹಾಕುವುದಕ್ಕಾಗಿ, with your love, ನಿನ್ನ ಪ್ರೀತಿಯಿಂದ, with your word. ನಿನ್ನ ವಾಕ್ಯದ ಮೂಲಕ Lord, that beautiful flowers and fruits will grow in and through our families, God. ಒಳ್ಳೆ ಒಂದು ಹಣ್ಣುಗಳು, ಒಳ್ಳೆ ಒಂದು ಹೂಗಳು ಸಹ ನಮ್ಮ ಕುಟುಂಬದ ಮೂಲಕ ಬೆಳೆಯುವಂತೆ ನೀ ಸಹಾಯ ಮಾಡು. And Lord, together, Lord, we will walk this earth, Lord, for you, God, and win souls galore for you, God. ನಾವೆಲ್ಲರೂ ಸೇರಿಕೊಂಡು ಈ ಲೋಕದಲ್ಲಪ್ಪ ಸ್ವಾಮಿ ನಿನಗೆ ಫಲ ಕೊಡುವಂತೆ ಬೆಳೆಯುವಂತೆ ನಮಗೆ ಸಹಾಯ ಮಾಡು. We want to work on our relationships, God. ನಮ್ಮ ಸಂಬಂಧದಲ್ಲಿ ಕಾರ್ಯ ಮಾಡುವಂತೆ ನಮಗೆ ಸಹಾಯ ಮಾಡು. We want to work first on our relationship with you, God, and cling to you, Lord.
ನಿನ್ನೊಟ್ಟಿಗೆ ಹೆಚ್ಚಾದ ಸಂಬಂಧನ ಬೆಳೆಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡು ಕರ್ತನೆ. Lord, we will work on our relationship at home, God. Nam- Love our parents, love our spouse, love our children. ನಮ್ಮ ಕುಟುಂಬದ ಸಂಬಂಧನ ಒಳ್ಳೆ ರೀತಿಯಾಗಿ ಬೆಳೆಸಿಕೊಳ್ಳುವಂತೆ ಸಹಾಯ ಮಾಡು. ನಮ್ಮ ಹೆಂಡತಿ ಗಂಡನೊಟ್ಟಿಗೆ, ನಮ್ಮ ಮಕ್ಕಳೊಟ್ಟಿಗೆ, ನಮ್ಮ ತಂದೆ ತಾಯಿಗಳೊಟ್ಟಿಗೆ ಸ್ವಾಮಿ. Lord, even though it's going to be painful for many of us, ಅನೇಕರಿಗೆ ಸ್ವಾಮಿ ಕೆಲವು ಸಹ ನೋವು ತರಬಹುದು ಸ್ವಾಮಿ. when we have to cut off some relationships which are not pleasing to you, ನಿನಗೆ ಮೆಚ್ಚುಗೆ ಆಗದಂತ ಸಂಬಂಧನ ಕತ್ತರಿಸುವಾಗ I pray, Holy Spirit, ನಾನು ಪ್ರಾರ್ಥಿಸುತ್ತೇನೆ ಪವಿತ್ರ ಆತ್ಮನೇ, ನೀನು ಚಲಿಸು you will ಸ್ವಾಮಿ, move ನೀನು ಚಲಿಸು. and you will strengthen the hearts today, ನೀನು ಹೃದಯಗಳನ್ನು ದೃಢಪಡಿಸು ಸ್ವಾಮಿ. the hearts that are wandering in the world, ಈ ಲೋಕದ ತಿರುಗುವಂತ ಹೃದಯಗಳನ್ನು ಸ್ವಾಮಿ, that are searching for love, ಪ್ರೀತಿಗಾಗಿ ಹುಡುಕುತ್ತಾ ಇರುವಾಗ and that you will give them boldness ಅವಾಗ ಧೈರ್ಯವನ್ನು ಬಿಡುಗಡೆ ಮಾಡು. to cut away from wrong relationships ತಪ್ಪಾದ ಸಂಬಂಧಗಳ ಮೂಲಕ ಕತ್ತರಿಸುವಂತೆ and fall in love with God, ದೇವರ ಪ್ರೀತಿಯವರು ಮುಂದೆ ಬರೆಯುವಂತೆ, fall in love with Jesus, ಯೇಸು ಸ್ವಾಮಿ ಪ್ರೀತಿಯವರು ಇರುವಂತೆ, fall in love with the Holy Spirit, ಪವಿತ್ರ ಆತ್ಮ ಪ್ರೀತಿಯಲ್ಲಿ ಇರುವಂತೆ, and live and walk in love with your families. ಕುಟುಂಬದ ಪ್ರೀತಿಯಲ್ಲಿ ಇರುವುದಕ್ಕಾಗಿ ನೀನು ಸಹಾಯ ಮಾಡು. Thank you, Jesus. ವಂದನೆ ಯೇಸು, Thank you for your word. ನಿನ್ನ ವಾಕ್ಯಕ್ಕಾಗಿ ವಂದನೆ. Thank you for your life transforming word, Lord, today. ನಿನ್ನ ಒಂದು ಜೀವವುಳ್ಳ ವಾಕ್ಯ ರೂಪಾಂತರ ವಾಕ್ಯಕ್ಕಾಗಿ ವಂದನೆ ಸ್ವಾಮಿ. Do what you want to do with me, God. ನನ್ನೊಟ್ಟಿಗೆ ನೀ ಏನು ಮಾಡಬೇಕೆಂಬುದ ಬಯಸುತ್ತಿ ಸಮಾಧಾನ ಮಾಡು. Remove what is not pleasing to you, God, from within my heart. ನನ್ನ ಹೃದಯದಲ್ಲಿ ಸ್ವಾಮಿ ನಿನಗೆ ಇಷ್ಟವಿಲ್ಲದ ಸಂಗತಿಗಳನ್ನು ತೆಗೆದುಹಾಕು ಸ್ವಾಮಿ. That when anybody asks me this question, Glenn, where is your heart? ಗ್ಲೆನ್ ಅವರು ನಿಮ್ಮ ಹೃದಯ ಎಲ್ಲಿದೆ ಎಂಬುದಾಗಿ ಯಾರಾದರೂ ಪ್ರಶ್ನೆ ಕೇಳುವಾಗ I will say with all confidence, with all boldness, that my heart is close to God. ನಾನು ಧೈರ್ಯವಾಗಿ ಖಚಿತವುಳ್ಳವನ ಹೇಳಿಕೆ ಬಯಸ್ತೇನೆ ಸ್ವಾಮಿ, ದೇವರ ಕಡೆ ನನ್ನ ಹೃದಯ ಇದೆ ಎಂಬುದಾಗಿ. God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ. I believe the Lord has spoken to you. ದೇವರಿಗೆ ನಿಮ್ಮೊಟ್ಟಿಗೆ ಮಾತನಾಡಿದನ್ನು ನಂಬುತ್ತೇನೆ. May your lives never be the same again. ನಿಮ್ಮ ಜೀವಿತ ಅದು ಇದ್ದ ಹಾಗೆ ಇರುವುದಿಲ್ಲ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. Amen. Thank you all so much for watching our online service. I want you, if you are blessed, to please share this to your friends. Also subscribe to our channel, click the bell icon, and continue to pray that the ministry of Harvest Church will touch many more lives. If you have any prayer requests, please call us, let us know. We'll be happy to pray for you. God bless you very much. ನಮ್ಮ ಆನ್ಲೈನ್ ಸಭೆ ನೀವೆಲ್ಲ ನೋಡಿದ್ದಕ್ಕಾಗಿ ನಾವು ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಮತ್ತು ನೀವು ಆಶೀರ್ವಾದ ಹೊಂದಿದೆ ಎಂಬುದಾಗಿ ನಾವು ನಂಬುತ್ತೇವೆ. ಈ ಸೇವೆಯ ಮೂಲಕ ನೀವು ಆಶೀರ್ವಾದ ಹೊಂದಿರುವುದಾದರೆ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. ಬೆಲ್ ಐಕಾನ್ ಕ್ಲಿಕ್ ಮಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. ಸತತವಾಗಿ ಹಾರ್ವೆಸ್ಟ್ ಸಭೆಯ ಸೇವೆಯು ಅನೇಕ ಜೀವಿತಗಳನ್ನು ಮುಟ್ಟುವಂತೆ ನೀವು ಪ್ರಾರ್ಥಿಸಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. ನಿಮಗೆ ಪ್ರಾರ್ಥನೆ ಬೇಡಿಕೆ ಇರುವುದಾದರೆ ನಮಗೆ ಕರೆ ಮಾಡಿ ತಿಳಿಸಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡೋದಕ್ಕಾಗಿ ನಾವು ಬಹಳ ಸಂತೋಷವುಳ್ಳವರಾಗಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈಗ ನಾವು ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. Shall we all receive the benediction now? And now may the grace of our Lord Jesus Christ, the love of God, and the sweet communion of the Holy Spirit be with us all, now, today, and forevermore. ನಮ್ಮ ಕರ್ತನಾದ ಯೇಸು ಸ್ವಾಮಿಯ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸದಾ ಕಾಲವು ನಮ್ಮೊಂದಿಗೆ ಇರಲಿ. ಆಮೆನ್.